ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ರಾಮಲಿಂಗಾರೆಡ್ಡಿ ಅವರೇ, ಪ್ರತಿಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷ ಸಾಕಷ್ಟು ಹೊಂದಾಣಿಕೆ ಇಲ್ಲ, ಗೊಂದಲ ಹಾಗೆ ಹೀಗೆ ಅಂತ ಇದ್ರಿ. ನಿಮ್ಮ ಪಕ್ಷ ಆಡಳಿತಕ್ಕೆ ಬಂದು 1.5 ತಿಂಗಳಲ್ಲೇ ಸಮನ್ವಯ ಸಮಿತಿ ರಚನೆ ಮಾಡೋ ಅನಿವಾರ್ಯತೆ ಏನು ಬಿತ್ತು? ಇಲ್ಲ, ಅದು ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಅಧಿಕಾರದಲ್ಲಿದೆಯೋ ಆ ಎಲ್ಲ ರಾಜ್ಯಗಳಲ್ಲೂ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಂತಲ್ಲ. ಆದರೂ ಕೂಡ ಅಸಮಾಧಾನಗಳು ಭುಗಿಲೇಳ್ತಾ ಇವೆ. ₹1 ಅಕ್ಕಿ ವಿಷಯದಲ್ಲಿ ನಿಮ್ಮ ಮುಖಂಡರೇ ಕೆಲವೊಬ್ಬರು ಅಪೋಸಿಷನ್ ಮಾತಾಡ್ತಾರೆ, ಕೊಡಬಾರ್ದು, ಸಮಸ್ಯೆ ಆಗುತ್ತೆ ಅಂತ. ಸಿಎಂ ಒಂದು ಮಾತಾಡ್ತಾರೆ, ಇನ್ನೂ ಕೆಲವರು ಬೇರೆಯವ್ರನ್ನ ಸಪೋರ್ಟ್ ಮಾಡ್ತಾರೆ. ಯಾಕೆ ಈ ಗೊಂದಲ ಸೃಷ್ಟಿ ಆಗ್ತಾ ಇದೆ? ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ, ಚುನಾವಣೆಗೆ ಮುಂಚೆ ಮ್ಯಾನಿಫೆಸ್ಟೋ ಇತ್ತೋ ಇಲ್ವೋ? ಮ್ಯಾನಿಫೆಸ್ಟೋದಲ್ಲಿ ₹1 ಅಕ್ಕಿ ಕೊಡೋದಿತ್ತೋ ಇಲ್ವೋ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಕೇವಲ 2 ತಿಂಗಳು, ಬಹುಶಃ 1.5 ತಿಂಗಳಲ್ಲೇ ಒಂದು ರೀತಿಯ ಅಸಮಾಧಾನ, ಸಮನ್ವಯ ಸಮಿತಿ, DCM ಹುದ್ದೆ ಬಗ್ಗೆ ಗೊಂದಲಗಳು, ಅಕ್ಕಿ ವಿತರಣೆ ಬಗ್ಗೆ ಗೊಂದಲಗಳು, ಎಲ್ಲಾ ರೀತಿಯಲ್ಲೂ ಎಲ್ಲೋ ಒಂದು ಕಡೆ ಎಡುತ್ತಾ ಇದೆ ಕಾಂಗ್ರೆಸ್. ಎಲ್ಲೋ ಅವರಲ್ಲೇ ಒಂದು ರೀತಿ ಸಮನ್ವಯತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಮ್ಯಾನಿಫೆಸ್ಟೋದಲ್ಲಿ ಏನಿದೆಯೋ ಅದನ್ನು ಮಾಡಿದ್ದಾರೆ. ಆಮೇಲೆ DCM ಹುದ್ದೆ ಕ್ರಿಯೇಟ್ ಮಾಡೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು. ಹೆಂಗಾಗಿದೆ ಅಂದ್ರೆ ಸಿದ್ದರಾಮಯ್ಯ ಅವ್ರದೇ ಒಂದು ಬಣ, ಇನ್ನು ಉಳಿದವ್ರದೇ ಒಂದು ಬಣ. ಪ್ರತಿಪಕ್ಷದವರು ಒಂದು ವಿಷಯದಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೆ, IT ದಾಳಿ ಬಗ್ಗೆ ಅಟ್ಯಾಕ್ ಮಾಡ್ತಾರೆ. ಎಲ್ಲ ಆದಾಗ್ಲೂ ಕೂಡ ತಮ್ಮ ನಾಯಕನಿಗೆ ಬೆಂಬಲಕ್ಕೆ ನಿಂತ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಎದ್ದು ನಿಂತ್ಕೊಳ್ಳಲ್ಲ ಅಂದ್ರೆ ಅದನ್ನ ಸಮನ್ವಯತೆ ಅಂತ ಹೇಳ್ತೀರಾ? ಅಲ್ಲಿ ಅಸಮಾಧಾನ ಇಲ್ಲ ಅಂತ ಹೇಳಕ್ಕಾಗತ್ತಾ? ಅಸಮಾಧಾನ ಅಂತೂ ಖಂಡಿತ ಇಲ್ಲಮ್ಮ, ಅಸಮಾಧಾನ ಖಂಡಿತ ಇಲ್ಲ. ನಾವೆಲ್ಲ ಅವ್ರ ಜೊತೆಲೇ ಇದೀವಲ್ಲ. ಹಾಗಾದ್ರೆ ಮುಖ್ಯಮಂತ್ರಿಗಳ ಜೊತೆಲೇ ಇದೀವಿ, ಪಕ್ಷದ ಅಧ್ಯಕ್ಷರ ಜೊತೆಲೇ ಇದೀವಿ ನಾವು. ಹಾಗಾದ್ರೆ ಯಾವುದೇ ಗೊಂದಲ ಇಲ್ಲ? ಇಲ್ಲಮ್ಮ, ಯಾವುದೇ ಗೊಂದಲ ಇಲ್ಲ. ಓಕೆ, ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಪೊಸಿಷನ್ ಅಂತ ಹೇಳೋದಾದ್ರೆ, BBMPಯ ಗೊಂದಲಗಳು, ಬಜೆಟ್ ಮಂಡನೆ ಏನಾಗಿದೆ ಎಲ್ಲಾನು ನಿಮಗೆ ಗೊತ್ತಿರುವಂತಹದ್ದೇ. ಎಲ್ಲೋ ಒಂದ್ ಕಡೆ ಜನರ ಆಶಯಗಳು BBMP ಮೇಲೆ ಬಿಟ್ಟು ಹೋಗಿದೆ, BBMPಯ ಮೇಲೆ ನಿರೀಕ್ಷೆಗಳು ಹೊಟ್ಟೋಗಿದೆ. ಏನು ಹೇಳ್ತೀರಾ ಅದಕ್ಕೆ? ಈಗ ಯಾವತ್ತೂ ಕೂಡ ಬಡ್ಜೆಟ್ ಮಾಡುವಾಗ ಆ್ಯಕ್ಚುಯಲ್ ಬಡ್ಜೆಟ್ ಮಾಡಬೇಕು. ನಮ್ಮ ಜೋಬಲ್ಲಿ ₹100 ಇದ್ದರೆ ಏನೋ ಒಂದು ₹125 ನಾವು ಖರ್ಚು ಮಾಡ್ಬೋದು. ಆದರೆ ನಮ್ಮಲ್ಲಿ ₹100 ನಮ್ಮ ಜೋಬಲ್ಲಿ ಇಟ್ಕೊಂಡು ₹1000 ನಾವು ಬಡ್ಜೆಟ್ ಪ್ರಿಪೇರ್ ಮಾಡಿದ್ರೆ ಪ್ರಾಕ್ಟಿಕಲಾಗಿ ಅದು ಆಗೋದಿಲ್ಲ. ಹಿಂದಿನ ವರ್ಷಗಳಲ್ಲಿ 4,000 ಕೋಟಿ ಮೇಲೆ ಇವ್ರದ್ದು ಕಾಮಗಾರಿಗಳು ನಡೀಲಿಲ್ಲ. ಅದೇ ಮ್ಯಾಕ್ಸಿಮಮ್ 4,000 ಕೋಟಿನೇ ಆಗಿದ್ದು. ಆದರೆ ಇವರು ಬಡ್ಜೆಟಲ್ಲಿ ತೋರಿಸ್ಕೊಳ್ತಾ ಇದ್ದಿದ್ದು 9,000 ಕೋಟಿ ಅಂತ ತೋರಿಸ್ಕೊಳ್ತಾ ಇದ್ರು. ಈ ಸಲವೇ ಅಷ್ಟೇ, ಆ್ಯಕ್ಚುಲಾಗಿ 1,100 ಕೋಟಿ ನಮಗೆ ಆಸ್ತಿ ತೆರಿಗೆಯಿಂದ ಬರುತ್ತೆ. ಅದನ್ನು 3,003 ಕೋಟಿ ಬರುತ್ತೆ ಅಂತ ಇವರು ತೋರಿಸಿದ್ದಾರೆ. ಮತ್ತು ಒಂದು 500 ಕೋಟಿ ಬೇರೆ ಬೇರೆ ಲೈಸೆನ್ಸಸ್ಸು, ಜಾಹೀರಾತು ಇದರಿಂದ ಬರುತ್ತೆ. ಹೋದ ವರ್ಷ ಬಂದಿದ್ದಷ್ಟೇ, ಅದನ್ನು ಕೂಡ ಜಾಸ್ತಿ ಹಾಕ್ಕೊಂಡಿದ್ದಾರೆ. ಮತ್ತು ನಗರೋತ್ಥಾನ ಮತ್ತು ವಿವಿಧ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳು ಒಂದು 1,400 ಕೋಟಿ ಬರ್ಬೋದು. ಒಟ್ಟು 3,000. ಹಾಗಾದ್ರೆ ಸರ್ಕಾರ ಕಂಟ್ರೋಲ್ ಮಾಡೋಕ್ಕಾಗಲ್ವಾ? ಇವಾಗ ಜನ ಯಾವ ರೀತಿ ಗೊಂದಲದಲ್ಲಿದ್ದಾರೆ? ಈಗ ಹೇಳ್ತೀನಿ, 3,100 ಕೋಟಿ ಅಥವಾ 200 ಕೋಟಿ ಮ್ಯಾಕ್ಸಿಮಮ್ ಅಂದರೆ ಅವರಿಗೆ ಸರ್ಕಾರದ ಅನುದಾನ ಸೇರಿ ಇವರ ಆದಾಯ ಇರ್ತಕ್ಕಂಥದ್ದು. ಆದರೆ ನೆನ್ನೆ ಬಡ್ಜೆಟ್ ಮಂಡನೆ ಮಾಡಿದ್ದಾರೆ, 8,600 ಕೋಟಿಗೆ ಬಡ್ಜೆಟ್ ಮಂಡನೆ ಮಾಡಿದ್ದಾರೆ. ಇದೇಗೆ ಪ್ರಾಕ್ಟಿಕಲ್ಲಾಗಿ ಇದು ರಿಯಲಿಸ್ಟಿಕ್ ಬಡ್ಜೆಟ್ ಆಗೋದಿಲ್ಲ. ಅಂದರೆ ನಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಅಂದರೆ 4,000 ಕೋಟಿ ಕೆಲಸ ಆಗ್ಬೋದು, 4,000 ಕೋಟಿ ರೂಪಾಯಿ ಅಷ್ಟು ಆಗ್ಬೋದು. ಉಳಿದಿರ್ತಕ್ಕಂಥದ್ದು ಪೇಪರಲ್ಲೇ ಇರುತ್ತೆ. BBMPದು ಕಂಪ್ಲೀಟ್ ಸಮಸ್ಯೆಯ ಮಹಾಪೂರ ಅಂತ ಹೇಳ್ಬೋದು. ಕಸ ವಿಲೇವಾರಿ ಆಗಿರಬಹುದು, ಮಳೆ ನೀರನ್ನು ಎದುರಿಸುವಂತಹ ಸಮಸ್ಯೆಗಳಾಗಿರಬಹುದು, ಓವರಾಲ್ ಆಗಿ ಫೇಲ್ಯೂರು. BBMPಯ ಯಾವ ಯೋಜನೆಗಳು ಕಾರ್ಯಗತವಾಗಿಲ್ಲ, ಎಲ್ಲವೂ ಫೇಲ್ಯೂರ್. ಸೊ ಅದಕ್ಕೆ ನೀವು ತೆಗೆದುಕೊಳ್ಳುವಂತಹ ಕ್ರಮ ಏನು ನಿಮ್ಮ ಸರ್ಕಾರ? ಯಾಕೆಂದ್ರೆ ಇವಾಗ ಜನ ಗೊಂದಲದಲ್ಲಿದ್ದಾರೆ. ಒಂದು, BBMP ಇರೋದು BJP ಕೈಯಲ್ಲಿ, ಸರ್ಕಾರ ಕಾಂಗ್ರೆಸ್ನದ್ದು, ಮೂಕ ಪ್ರೇಕ್ಷಕರಾಗಿ ಮೂರ್ಖರಾಗಿರೋದು ನಾಗರಿಕರು. ಈಗ SM ಕೃಷ್ಣ ಅವರಿದ್ದಾಗ ನಮ್ಮದೇ ಮಹಾನಗರ ಪಾಲಿಕೆ ಇತ್ತು, ಯಾವ ಗೊಂದಲನೂ ಇರಲಿಲ್ಲ, ಚೆನ್ನಾಗಿ ಕೆಲಸಗಳು ಕೂಡ ಆಯಿತು. ಹಾಗಾದ್ರೆ ಇವಾಗ ನಿಮ್ದು ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಚೆನ್ನಾಗಾಗಲ್ವಾ ಕೆಲಸ? ಆಗಲ್ಲ, ಒಂದು ನಿಮಿಷ. ಮೊನ್ನೆ BJP ಪಕ್ಷ ಅಧಿಕಾರದಲ್ಲಿತ್ತು, ರಾಜ್ಯದಲ್ಲೇ ಇತ್ತು, ಮಹಾನಗರ ಪಾಲಿಕೆನಲ್ಲಿತ್ತು. ಅವರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಈ ಎಲ್ಲ ಗೊಂದಲಕ್ಕೆ ಯಾರು ಕಾರಣ? BBMP ಆಗಿರಲಿ ಅಥವಾ ಇತರೆ ಇಲಾಖೆಗಳಾಗಿರಲಿ ಒಂಥರ ಕುಂಭಕರ್ಣನ ನಿದ್ದೆಯಲ್ಲಿದೆ. ಯಾವ ರಾಜಕಾರಣಿಗಳು ಏನು ಹೇಳಿದ್ರು ನಾವು ಕೇಳಲ್ಲ ಅನ್ನೋ ಲೆವೆಲ್ಗೆ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ. ಅದು ನಿಮಗೆ ಸೀಕ್ರೆಟ್ ಆಗಿ ಉಳಿದಿರೋ ವಿಷಯಗಳೇನಲ್ಲ, ಅದನ್ನ ಎಚ್ಚರಿಸಬೇಕಾದಂತಹ ಅವಶ್ಯಕತೆ ಇದೆ. ಅದಕ್ಕೆ ಚಾಟಿ ಏಟ್ ಬೀಸುವಂತಹ ಕ್ರಮ ಏನು? ಈಗಾಗಲೇ ಬಹಳ ಸ್ಪಷ್ಟವಾಗಿ ನಾನು 3-4 ಸಭೆಗಳಲ್ಲಿ ನಮ್ಮ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದೀನಿ. ಕೆಲಸ ಮಾಡೋ ಇಷ್ಟ ಇಲ್ಲ ಅಂದರೆ ನೀವು ಮನೆಗೆ ಹೋಗಿ ಅಂತ ಹೇಳಿದ್ದೀನಿ. ಈಗ ಬೆಳಿಗ್ಗೆ ಕೂಡ ನಮ್ಮ ಕೋರಮಂಗಲದಲ್ಲಿ ನಮ್ಮ ಆಯುಕ್ತರಿಗೆ ಹೇಳಿದೆ, ನಮ್ಮ ಒಂದು ಮಹಾನಗರ ಪಾಲಿಕೆ ಕಾರ್ಯಕ್ರಮದಲ್ಲಿ, ನೀವು ಏನು ಈ ಸ್ಪೀಡ್ ಓಡ್ತಾ ಇದ್ದೀರಾ, ಇದು ಸಾಲದು, 100 ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡಬೇಕು. ಕಸದ ವಿಚಾರದಲ್ಲಿ ನಾನು ಮಾತಾಡಿದ್ದು, ಹೈಕೋರ್ಟ್ ಮಾನಿಟರ್ ಮಾಡ್ತಾಯಿದ್ದೆ,
ಮತ್ತು ಜನ ಕೂಡ ಇದೆಲ್ಲ ನೋಡ್ತಾ ಇದ್ದಾರೆ. ಏನು ಕಸಮುಕ್ತ ನಗರವನ್ನಾಗಿ ಮಾಡಬೇಕಾಗಿದ್ದರೆ ಇನ್ನು 6 ತಿಂಗಳು ಟಾರ್ಗೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ನೀವು ಈ ಸ್ಪೀಡಲ್ಲಿ ಹೋದರೆ ಆಗೋದಿಲ್ಲ, 100 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗಬೇಕು. ಮತ್ತು ಯಾವ ಅಧಿಕಾರಿ ಕೆಲಸ ಮಾಡೋದಿಲ್ವೋ ಮುಲಾಜಿಲ್ಲದೆ ನೀವು ಸಸ್ಪೆಂಡ್ ಮಾಡಿ ಅಥವಾ ಬೇರೆ ಇಲಾಖೆಯಿಂದ ಬಂದಿರ್ತಕ್ಕಂಥ ವಾಪಸ್ ಕಳಿಸಿ ಅಂತ ಕೂಡ ಹೇಳಿದ್ದೀನಿ. ನಾವು ಅದನ್ನೇ ಈಗ ಮಾಡಬೇಕಾಗಿದೆ. ಬಿಬಿಎಂಪಿ ವೈಫಲ್ಯ ಅಂತೂ ಆಗಿದೆ, ಜನ ಮಾಡದೇ ಇರೋ ಪಾಪಕ್ಕೆ ಇವಾಗ ಅನುಭವಿಸ್ತಾ ಇದ್ದಾರೆ. ಸೂಪರ್ ಸೀಡ್ ಮಾಡುವಂತಹ ಏನಾದರೂ ಇಲ್ಲಮ್ಮ, ಸೂಪರ್ ಸೀಡ್ ಅಂತೂ ಮಾಡೋದಿಲ್ಲ, ಇವ್ರ ಕೈಯಲ್ಲೇ ಕೆಲಸ ಮಾಡಿಸೋಣ. ಓಕೆ, ನಿಮ್ಮ ಜೊತೆ ಏನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.